ಶಾಸಕ ಅಶೋಕ್ ಕುಮಾರ್ ರೈ ಅವರು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಟಿ ನಾರಾಯಣಸ್ವಾಮಿ ಅವರ ಬಗ್ಗೆ ಅವಹೇಳನ ಪದ ಬಳಕೆ ಮಾಡುವ ಮೂಲಕ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಮಾಡಿರುವ ಅವಮಾನ ಈ ಕುರಿತು ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯವನ್ನ ಸೇರಿಸಿ ಪ್ರತಿಭಟನೆ ಮಾಡುವ ಸ್ಥಿತಿ ತಲುಪಬಹುದು ಅಂತ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಮೂರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಛಲವಾದಿ ನಾರಾಯಣಸ್ವಾಮಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ನಾಯಕರಾಗಿದ್ದು ಬಿಜೆಪಿ ಎಸ್ಸಿ ಮೋರ್ಚಾದ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿದ್ದಾರೆ. ರಾಜ್ಯದ ಪರಿಶಿಷ್ಟ ಜಾತಿಯ ಮುಂಚೂಣಿಯ ನಾಯಕರೂ ಆಗಿದ್ದಾರೆ. ವಿಬಿ ಜಿ ಯೋಜನೆ ಕುರಿತು ಜನಾಗೃತಿ ಸಭೆಯ ಮೂಲಕ ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯದ ಸೂಚನೆಯಂತೆ ಛಲವಾದಿಯರು ಭಾಗವಹಿಸಿ ಮಾತನಾಡಿದ್ದಾರೆ. ಕಾಂಗ್ರೆಸ್ಸಿನ ಸುಳ್ಳಿನ ಬಟ್ಟೆಯನ್ನ ಬಿಚ್ಚುತ್ತೇವೆ ಅಂತ ಹೇಳಿರುವುದನ್ನು ಶಾಸಕರು ತನಗಾದ ಅವಮಾನವೆಂದುಕೊಂಡಿದ್ದಾರೆ. ನಾನು ನನ್ನಿಂದಲೇ ಎಂಬ ಅಹಂಭಾವವನ್ನ ಶಾಸಕರು ಬೆಳೆಸಿಕೊಂಡಿದ್ದಾರೆ ಅಂತ ಹೇಳಿದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವಂಥ ವಿಬಿಜಿ ರಾಮ್ಜಿ ಉದ್ಯೋಗ ಖಾತರಿ ಯೋಜನೆಯ ಈ ಒಂದು ಸತ್ಯಾಸತ್ಯತೆಯನ್ನು ಜನತಾ ದರ್ಶನದ ಮೂಲಕ ಜನಜಾಗೃತಿ ಸಭೆಯ ಮೂಲಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ರಾಜ್ಯ ಸೂಚನೆಯ ಮೇರೆಗೆ ರಾಜ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಎಸ್ಸಿ ಘಟಕದ ರಾಜ್ಯದ ಅಧ್ಯಕ್ಷರು ಕೂಡ ಹೌದು. ಅವರು ಧರ್ಮಸ್ಥಳ ಮತ್ತು ಹಾಸನ ಪ್ರವಾಸದ ಒಂದು ಭಾಗದಲ್ಲಿದ್ದರು. ಆ ಸಂದರ್ಭದಲ್ಲಿ ರಾಜ್ಯದ ಸೂಚನೆ ಮೇರೆಗೆ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಿಯಾದರೂ ಜೋಡಿಸಿಕೊಳ್ಳಿ ಕಾರ್ಯಕ್ರಮಕ್ಕೆ. ಯಾಕಂದರೆ ಅದಕ್ಕಿಂತ 4-5 ದಿವಸ ಮುಂಚೆ ಈ ಕಾಂಗ್ರೆಸ್ಸಿನ ನಾಯಕರುಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಮನ್ರೇಗಾ ಒಂದು ಅದನ್ನು ಸುಳ್ಳನ್ನು ಪ್ರಚಾರ ಮಾಡುವ ಮೂಲಕ ಈ ವಿಬಿಜಿ ರಾಮ್ಜಿಯನ್ನು ಅದು ನಮಗೆ ಮೋಸ ಮಾಡಿದೆ, ಆ ಮಹಾತ್ಮ ಗಾಂಧಿಯನ್ನು ಹೆಸರು ತೆಗೆದಿದ್ದಾರೆ, ಅದರಲ್ಲಿ ರಾಮನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯ ಪದ ಬಳಕೆ ಮಾಡಿ ನಮ್ಮನ್ನು ಇಲ್ಲಿ ಇದನ್ನು ಒಂದು ಪದವನ್ನು ಉಲ್ಲೇಖ ಮಾಡುವ ಮೂಲಕ ನಮ್ಮನ್ನು ಇಲ್ಲಿ ಪುತ್ತೂರಿನ ವಿಧಾನ ಪರಿಷತ್ ಸದಸ್ಯರಾದಂಥ ಅಶೋಕ್ ಕುಮಾರ್ ರೈ ಅವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಾತಾಡಿದ್ದು ನಿಮಗೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ. ನಾವೇನು ಹೇಳಬೇಕಂತಿಲ್ಲ, ಬೇರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದೆ. ಆದರೆ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಅವರ ಆಡಳಿತಾತ್ಮಕದ ಅವಧಿಯಲ್ಲಿ ನಾವು ನಮ್ಮನ್ನು ಜನಪ್ರತಿನಿಧಿ ಮಾಡಿದ್ದು ಯಾವ ಉದ್ದೇಶಕ್ಕೆ ಅಂತ ಅವ್ರು ತಿಳ್ಕೊಳ್ಬೇಕಿತ್ತು. ಅವರು ವಿಧಾನಸಭೆಯಲ್ಲಿ ಇವತ್ತು ಬೇರೆ ಬೇರೆ ರೀತಿ ಪುತ್ತೂರಿನ ಬಗ್ಗೆ ಮಾತನಾಡ್ತಾರೆ, ಉಲ್ಲೇಖ ಮಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆ ಅಭಿವೃದ್ಧಿ ಸುಳ್ಳಿನ ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಹೇಳಿ ನಮ್ಮನ್ನು, ಇಲ್ಲಿಯ ನಾಗರಿಕರನ್ನು, ಮತದಾರರನ್ನು ಒಂದು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಇವತ್ತು ಪುತ್ತೂರಿನ ಶಾಸಕರು ಇದು ಮಾಡಿದ್ದಾರೆ. ಮೊನ್ನೆ ಅವರೇನು ಹೇಳಿದ್ದು, ವಿಧಾನ ಪರಿಷತ್ ಸದಸ್ಯರು ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದೇನೆಂದರೆ ಈ ಸುಳ್ಳಿನ ಬಟ್ಟೆಯನ್ನು ಬಿಚ್ಚುತ್ತೇನೆ ಅಂತ ಹೇಳಿದ್ದು. ಅದನ್ನು ಇಲ್ಲಿಯ ಶಾಸಕರು ಅದನ್ನು ಅಪಮಾನವನ್ನು ಅವರಿಗೆ ಆದಂಥ ಅಪಮಾನ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ನಾಯಿ ಒಳ್ಳೆಯವರಿಗೂ ಬೊಗಳುತ್ತದೆ, ಕೆಟ್ಟವರಿಗೂ ಬೊಗಳುತ್ತೆ, ಅದಕ್ಕೆ ನಾನು ಕಲ್ಲು ಬಿಸಾಡಲಿಕ್ಕೆ ಹೋಗೋದಿಲ್ಲ, ನಾಲಾಯಕ್ ಛಲವಾದಿ ಸ್ವಾಮಿ ಅಂತ ಹೇಳಿದರು. ಒಂದು ವಿರೋಧ ಪಕ್ಷದ ನಾಯಕರು, ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಅವರನ್ನು ಎಸ್ಸಿ ಅಂತೇಳಿ ಅವರಿಗೆ ಇದು ಕೊಟ್ಟದ್ದಲ್ಲ, ವಿರೋಧ ಪಕ್ಷದ ನಾಯಕರು ಕೊಟ್ಟಲ್ಲ, ಅವರ ಅರ್ಹತೆ ಇತ್ತು. ಆ ಅರ್ಹತೆಗೆ ತಕ್ಕ ನಮ್ಮ ರಾಜ್ಯ ಬಿಜೆಪಿಯವರು ಅದನ್ನು ಆಯ್ಕೆ ಮಾಡಿದ್ದಾರೆ. ಇವರ ಈ ದರ್ಪದ ರಾಜಕಾರಣ, ಇವರ ದೌರ್ಜನ್ಯದ ರಾಜಕಾರಣ, ಇವರ ದಬ್ಬಾಳಿಕೆಯ ರಾಜಕಾರಣ, ಇವರ ಸರ್ವಾಧಿಕಾರದ ರಾಜಕಾರಣ ಎಷ್ಟು ಮಿತಿ ಮೀರ್ತದೆ ಅಂದರೆ ಈ ಪುತ್ತೂರಿನ 2 ವರ್ಷ 8 ತಿಂಗಳಲ್ಲೆಲ್ಲ ಜನಗಳಿಗೆ ಗೊತ್ತಾಗಿದೆ, ನಾಗರಿಕರಿಗೆ ಗೊತ್ತಾಗಿದೆ. ಇದನ್ನು ಕಡಿವಾಣ ಆಗಬೇಕಲ್ವಾ? ಈಗ ನಾನೊಂದು ಯಾವುದೋ ವೇದಿಕೆಯಲ್ಲಿ ಕೇಳಿದ್ದೆ, ಈ ಪುತ್ತೂರಿನ ಶಾಸಕರು ಈ ದೈವಸ್ಥಾನ ಮಠ ಮಂದಿರ ಗುಡಿ ಗೋಪುರದಲ್ಲಿ ಪ್ರವೇಶ ಮಾಡುವಾಗ ಚಪ್ಪಲು ಹೊರಗಿಟ್ಟು ಹೇಗೆ ಬರ್ತೇವ, ಅಲ್ಲಿ ರಾಜಕೀಯವನ್ನು ಹೊರಗಿಟ್ಟು ಬರಬೇಕಂತೇಳಿದರು. ಆದರೆ ಇವರು 15 ತಾರೀಕಿಗೆ ಕೊಟ್ಟ ಈ ಪದ ಬಳಕೆ ಕೊಟ್ಟ ಹೇಳಿಕೆ ಎಲ್ಲಿ ಕೊಟ್ಟದ್ದು ಇವರು? ದೌರ್ಜನ್ಯ ಸರ್ವಾಧಿಕಾರಕ್ಕೆ ಇಲ್ಲಿನ ಜನಗಳು ಮಾನ್ಯತೆ ಕೊಡುವುದಿಲ್ಲ. ನಾನು ಒಂದು ಹೇಳ್ತೇನೆ, ನಿನ್ನೆ ಎಸ್ಸಿ ಮೋರ್ಚಾದ ಕಡೆಯಿಂದ ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾನಿಲ್ಲಿ ವರಿಷ್ಠ ಅಧಿಕಾರಿಯವರಲ್ಲಿ ನನ್ನೊಂದು ವಿನಂತಿ ಇದೆ, ಮುಂದಿನ ದಿನಗಳಲ್ಲಿ ನೀವು ರಾಜಕೀಯ ಅಧಿಕಾರ ಇದೆ, ಅವರ ಹಣಬಲ ಇದೆ ಎಂದು ಹೇಳುವುದಕ್ಕೆ ಕಾರಣಕ್ಕೋಸ್ಕರ ನೀವು ಅವರ ಮೇಲೆ FIR ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಎಸ್ಸಿಗಳನ್ನು, ಪರಿಶಿಷ್ಟ ಜಾತಿ ಸಮುದಾಯದವರನ್ನು ಸೇರಿಸಿ ನಾವು ಕೂಡ ಒಂದು ಇವರ ಬಗ್ಗೆ ಹೋರಾಟ ಮತ್ತು ಪ್ರತಿಭಟನೆ ಮತ್ತು ಒಂದು ಪಾದಯಾತ್ರೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. ಒಂದು ಸಮಾಜಕ್ಕೆ ತೊಂದರೆ ಆಗಿದೆ,
ಆ ಸಮಾಜವನ್ನು ಇವರು ಕಡೆಗಣಿಸಬಾರ್ದು. ಖಾಲಿ ದಲಿತ ಸಮಾಜಕ್ಕೆ ಮಾತ್ರ ಅಲ್ಲ, ಮತ್ತೊಂದು ಸಮಾಜಕ್ಕೂ ನಿಂದಿಸಿದಾರಲ್ಲ. ಎಲ್ಲ ಕಡೆಯಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಬೆದರಿಕೆ ಹಾಕೋದು, ಒಂದು ಕಡೆಯಿಂದ ಅಧಿಕಾರಿಗಳನ್ನು ನಿಂದನೆ ಮಾಡೋದು, ಅದನ್ನು ಎಂತ ಗೊತ್ತಿಲ್ಲ ನನಗೆ. ಶೋ ಮಾಡೋದ ಅಲ್ಲ, ಅವರು ಜನಕ್ಕೆ ಗೊತ್ತಾಗಬೇಕಂದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಕೇಳೋದು, ಯಾಕಂದರೆ ಅದನ್ನು ಅದಕ್ಕೊಬ್ಬರು ಯಾರಾದರೂ ವಿಡಿಯೋ ಮಾಡ್ತಾರೆ, ವೈರಲ್ ಮಾಡ್ತಾರೆ, ಅಶೋಕ್ ಬೇಕು ಅಷ್ಟು ಜನ ಹೇಳ್ತಾರೆ. ಅದರ ಅಭಿವೃದ್ಧಿ ಕಾಣಬೇಕಲ್ಲ, ಶೋ ಮಾಡಬೇಕಾದ ಅವರವರ ವೈಯಕ್ತಿಕ, ನಾನು ಮಾಡಿದವರು, ಆದರೆ ಅಭಿವೃದ್ಧಿ ಕೂಡ ಆಗಬೇಕಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ನಗರ ಮಂಡಲದ ಅಧ್ಯಕ್ಷ ಅಣ್ಣಪ್ಪ ಕಾರೆಕ್ಕಾಡು, ಬಿಜೆಪಿ ಎಸ್ಸಿ ಮೋರ್ಚಾ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರೋಹಿತ್ ಅಮ್ಮಿನಡ್ಕ, ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ, ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಲೋಕೇಶ್ ಚಾಕೋಟೆ, ಸುನೀಲ್ ದಡ್ಡು, ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರಿಮಾರು, ಯುವರಾಜ್ ಪೆರಿಯತೋಡಿ, ವಿರೂಪಾಕ್ಷ ಭಟ್, ನಾಗೇಶ್ ಟಿಎಸ್, ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜಯಲಕ್ಷ್ಮಿ, ಶಶಿಧರ್ ನಾಯಕ್, ನಾಗೇಂದ್ರ ಬಾಳಿಗ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.